ಬಾಂಗ್ಲಾ ಸರ್ಕಾರ ಭಾರತಕ್ಕೆ ಇವತ್ತು ಮರಣ ದಂಡನೆ ಪ್ರಕಟ ಮಾಡಿರುವಂತ ಅಲ್ಲಿನ ಫಾರ್ಮರ್ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಹಸ್ತಾಂತರ ಮಾಡಿ ಅಂಡರ್ ದ ಟ್ರೀಟಿ ಎಕ್ಸ್ಟ್ರಾಡಿಷನ್ ಟ್ರೀಟಿ ಕೆಳಗಡೆ ಬಾಂಗ್ಲಾದೇಶದ ಪ್ರಧಾನಿಯವರನ್ನ ಭಾರತ ದೇಶ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಬಾಂಗ್ಲಾ ಸರ್ಕಾರ ಭಾರತ ಸರ್ಕಾರವನ್ನ ಇವತ್ತು ಕೇಳ್ಕೊಂಡಿದೆ. ಯಾಕೆ ಅಂತಂದ್ರೆ ಹಸ್ತಾಂತರ ಮಾಡ್ಲಿಕ್ಕೆ ಟ್ರೀಟಿ ಇದೆ, ಬಾಂಗ್ಲಾದೇಶ ಮತ್ತೆ ನಮ್ಗೆಲ್ಲ ಟ್ರೀಟಿ ಇದೆ. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಮರ್ತೆ ಹೋಗಿದಿರಲ್ಲ ಗೊತ್ತಿಲ್ಲ. ಹೋದ ವರ್ಷ ಆಗಸ್ಟ್ 2024 ಆಗಸ್ಟ್ ಅಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಗಲಾಟೆಗಳಾದ ಮೇಲೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ಆ ಬಾಂಗ್ಲಾದೇಶ ಬಿಟ್ಟು ಓಡಿ ಬಂದಂತ ಪ್ರಕರಣ ಬಂದು ಭಾರತದಲ್ಲಿ ಸೆಟ್ಲ್ ಆಗಿದ್ದಾರೆ. ಭಾರತ ಸರ್ಕಾರ ಈ ಬಾಂಗ್ಲಾದೇಶದ ಪ್ರಧಾನಿಗೆ ದೆಹಲಿಯಲ್ಲಿ ಒಂದು ಸೀಕ್ರೆಟ್ ಮನೆಯನ್ನ ಕೊಟ್ಟು, ಆ ಸೀಕ್ರೆಟ್ ಮನೆಗೆ ಹೆಚ್ಚು ಕಡಿಮೆ ಪ್ರಧಾನಿ ಮೋದಿ ಅವರಿಗೆ ಎಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದಾರೋ ಅಷ್ಟು ಸೆಕ್ಯೂರಿಟಿಯನ್ನ ಕೊಟ್ಟು ದೆಹಲಿಯ ಒಂದು ಸೆಕ್ಯೂರ್ಡ್ ಮನೆಯಲ್ಲಿ ಭಾರತ ಸರ್ಕಾರ ಶೇಖ್ ಹಸೀನಾ ಅವರನ್ನ ರಕ್ಷಣೆ ಕೊಟ್ಟಿದೆ. ಇವತ್ತು ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಟ್ರಿಬ್ಯುನಲ್ ಅಂದ್ರೆ ಇದನ್ನ ಈ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಪರಾರಿಯಾಗುವ ಮುಂಚೆ, ಭಾರತಕ್ಕೆ ಪರಾರಿಯಾಗುವ ಸಮಯದಲ್ಲಿ ನಡೆದಂತ ಗಲಭೆಗಳೇನಿದೆ, ಆ ಗಲಭೆಗಳ ಅನ್ವಯ ಶೇಖ್ ಹಸೀನಾ ಅವರಿಗೆ ಮಾಜಿ ಪ್ರಧಾನಿ ಅವರಿಗೆ, ಬಾಂಗ್ಲಾದೇಶದ ಪ್ರಧಾನಿ ಅವರಿಗೆ ಇವತ್ತು ಮರಣದಂಡನೆಯನ್ನ ಕೊಟ್ಟಿದೆ. ಸೊ ಮರಣದಂಡನೆಯನ್ನ ಕೊಟ್ಟು ಇವತ್ತು ಭಾರತ ಸರ್ಕಾರಕ್ಕೆ ದೆಹಲಿನಲ್ಲಿ ಆರಾಮಾಗಿ ಒಳ್ಳೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಎಷ್ಟು ಸೆಕ್ಯೂರಿಟಿ ಕೊಟ್ಟಿದೆಯೋ ಅಷ್ಟು ಸೆಕ್ಯೂರಿಟಿಯನ್ನ ಭಾರತ ಸರ್ಕಾರ ಬಾಂಗ್ಲಾದ ಶೇಖ್ ಹಸೀನಾ ಅವರಿಗೆ ಕೊಟ್ಟಿದೆ. ಓಕೆ, ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದ ಈ ಮುಸಲ್ಮಾನರನ್ನ ದ್ವೇಷ ಮಾಡುವಂತ ಒಂದು ಗುಂಪು ಅದೇ ಒಂದು ಬಾಂಗ್ಲಾದೇಶದ ಮುಸಲ್ಮಾನ ಹೆಣ್ಣು ಮಗಳು, ಅದು ಪವರ್ ಇರೋ ಹೆಣ್ಮಗಳಿಗೆ ಹೋದ ವರ್ಷ ಅವರು ದೇಶ ಬಿಟ್ಟು ಬಂದಾಗ ಅವ್ರಿಗೇನೋ ಇಲ್ಲಿ ಇರ್ಲಿಕ್ಕೆ ಜಾಗ ಮಾಡಿಕೊಟ್ರು. ಬಟ್ ಆ ದೇಶದ ಸರ್ಕಲ್ ಜನ ಆ ದೇಶದ ಅಂತಾರಾಷ್ಟ್ರೀಯ ಟ್ರಿಬ್ಯುನಲ್ ಆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಮರಣದಂಡನೆಯನ್ನ ಕೊಟ್ಟು ಇವತ್ತು ಭಾರತ ಸರ್ಕಾರಕ್ಕೆ ಆ ಶೇಖ್ ಹಸೀನಾ ಅವರನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರಿಗೂ ಕೊಡದಂತ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಭಾರತ ಸರ್ಕಾರ. ಏನೋ ನನಗೆ ಗೊತ್ತಿಲ್ಲ, ಏನು ವಾಟ್ ಇಸ್ ಭಾರತ ಸರ್ಕಾರಕ್ಕೆ ಮತ್ತೆ ಶೇಖ್ ಹಸೀನಾ ಅವ್ರಿಗೆ ಏನು ಅಂತ ನನಗೂ ಗೊತ್ತಿಲ್ಲ, ಅಥವಾ ಭಾರತ ಸರ್ಕಾರದಲ್ಲಿ ಇರೋರ್ಗೂ ಮತ್ತೆ ಶೇಖ್ ಹಸೀನಾ ಅವ್ರಿಗೆ ಏನು. ಸಾಮಾನ್ಯವಾಗಿ ಮುಸಲ್ಮಾನರು ಅಂತಂದ್ರೆ, ಸಾಮಾನ್ಯವಾಗಿ ನಾನು ಅನ್ಕೊಂಡಿರೋದು ಅವರೆಲ್ಲ ಮಾತಾಡೋದೇನು ಅಂದ್ರೆ, ಈಗ ಮೊನ್ನೆ ಏನೇ ಆದ್ರೂ ಕೂಡ ಅದಕ್ಕೆ ಅನಾಹುತಗಳಿಗೆ ಮುಸಲ್ಮಾನರು ಅಂತಾರೆ. ಮುಸಲ್ಮಾನರನ್ನ ಒಂದ್ ರೀತಿಯಲ್ಲಿ ಬೇರೆ ಮಟ್ಟದಲ್ಲಿ ನಾವು ಇಲ್ಲಿ ವ್ಯವಸ್ಥೆಯಲ್ಲಿ ನೋಡುವಂತ ಸಮಯದಲ್ಲಿ ಒಬ್ಬ ಬಾಂಗ್ಲಾದೇಶದ ಶೇಖ್ ಹಸೀನಾಗೆ ದೆಹಲಿನಲ್ಲಿ ಪ್ರಧಾನಿ ಕೊಟ್ಟರು ಅಂತ ಸೆಕ್ಯೂರಿಟಿ ಕೊಟ್ಟು ಆಕೆಯನ್ನ ಅಲ್ಲಿ ಮಡಗಿ ಇವತ್ತು ಅವರ ಸೀಕ್ರೆಟ್ ಮನೆಯಲ್ಲಿ ಆ ಎಮ್ಮನ್ನ ಇಟ್ಟು ಇವತ್ತು ಬಾಂಗ್ಲಾ ಸರ್ಕಾರ ಭಾರತ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದೆ. ಒಬ್ಬ ಪ್ರಧಾನಿಗೆ ಕೊಟ್ಟರು ಅಂತ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ DNA ಬೇರೆ ಬೇರೆ ಪತ್ರಿಕೆಗಳು ಬರೆದಿದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿರುವಂತ ಮುಸಲ್ಮಾನರನ್ನ ದ್ವೇಷಿಸುವಂತ ಕೆಲವರು, ಭಾರತದಲ್ಲಿರುವಂತ ಮುಸಲ್ಮಾನರನ್ನ ದ್ವೇಷಿಸಿ ಅವರನ್ನ ರೌಂಡ್ ಅಪ್ ಮಾಡುವಂತ ಕೆಲವೊಂದು ಗುಂಪುಗಳು ಇದೇ ಬಾಂಗ್ಲಾದೇಶದ ಈ ಶೇಖ್ ಹಸೀನಾ ಅವರಿಗೆ ರಾಜತಿಥ್ಯ ಕೊಟ್ಟಿದೆಯಲ್ಲ. ರಾಜತಿಥ್ಯ ಅಂತಂದ್ರೆ
ಮನೆಯನ್ನ ಕೊಟ್ಟು ಮನೆಯನ್ನ ಕೊಟ್ಟು ಮನೆಯನ್ನ ಕೊಟ್ಟು ಸೀಕ್ರೆಟ್ ಆಗಿರುವಂತ ಒಂದು ಜಾಗದಲ್ಲಿ ಮನೆಯನ್ನ ಕೊಟ್ಟು ಸೆಕ್ಯೂರಿಟಿ ಒಬ್ಬ ಪ್ರಧಾನಿಗೆ ಕೊಟ್ಟಿರುವಂತ ಸೆಕ್ಯೂರಿಟಿಯನ್ನ ಶೇಖ್ ಹಸೀನಾ ಅವರು ಕೊಟ್ಟಿದೆ. ಬಟ್ ಆದ್ರೆ ಬಾಂಗ್ಲಾದೇಶದಲ್ಲಿ ಅಂತಾರಾಷ್ಟ್ರೀಯ ಟ್ರಿಬ್ಯುನಲ್ ಅವ್ರಿಗೆ ಗಲ್ಲು ಶಿಕ್ಷೆಯನ್ನ ಕೊಟ್ಟಿದೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದ ಮುಸಲ್ಮಾನರನ್ನ ದ್ವೇಷಿಸುವಂತ ಕೆಲವು ಪಂಗಡಗಳು ಅದೇ ಬಾಂಗ್ಲಾದೇಶದ ಶೇಖ್ ಹಸೀನಾಗೆ ರಾಜತಿಥ್ಯ ಕೊಟ್ಟಿದೆಯಲ್ಲ, ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಕನ್ಫ್ಯೂಷನ್ ಇದೆ. ಅಂದ್ರೆ ದುಡ್ಡಿದ್ದು, ಅಧಿಕಾರ ಇದ್ದು, ಸಾವಿರಾರು ಕೋಟಿ ದುಡ್ಡಿತ್ತು ಅಂತಂದ್ರೆ ಆ ಮುಸಲ್ಮಾನರು ಹೊರಗಡೆ ಆಗಿರ್ಲಿ ಅವ್ರನ್ನ ಕರ್ಕೊಂಬಂದು ರಾಜತಿಥ್ಯ ಕೊಡ್ತಾರೆ. ಬಡ ಸಮುದಾಯದವ್ರನ್ನ ನಮ್ಮ ದೇಶದಲ್ಲೇ ಯಾವ ರೀತಿ ಕಾಣ್ತೀರಿ ಅಂತ ಸೀದಾ ಯಾವ ರೀತಿ ಕಾಣ್ತೀರಿ ಅಂತ ನಾವೆಲ್ಲ ನೋಡಿದೀವಿ. ಶೇಖ್ ಹಸೀನಾ ಅವ್ರಿಗೆ ದೆಹಲಿನಲ್ಲಿ ನಮ್ಮ ಭಾರತ ಸರ್ಕಾರ ರಾಜತಿಥ್ಯವನ್ನ ಕೊಟ್ಟಿದೆ. ಅದೇ ಬಾಂಗ್ಲಾದೇಶ ಟ್ರಿಬ್ಯುನಲ್ ಆಕೆಗೆ ಗಲ್ಲು ಶಿಕ್ಷೆಯನ್ನ ಕೊಟ್ಟಿದೆ. ಈಗ ಗಲ್ಲು ಶಿಕ್ಷೆಯನ್ನ ಕೊಟ್ಟಿರುವಂತ ಬಾಂಗ್ಲಾದೇಶದ ಸರ್ಕಾರದ ಟ್ರಿಬ್ಯುನಲ್ ನ ನಾವು ಬೆಂತಟ್ಟಬೇಕಾ, ರೈಟರ್ನ, ಅಥವಾ ಭಾರತದಲ್ಲಿ ಒಬ್ಬ ಪ್ರಧಾನಿಗೆ ಕೊಟ್ಟಿರುವಂತ ಸೌಕರ್ಯಗಳನ್ನ ಕೊಟ್ಟು, ಸೆಕ್ಯೂರಿಟಿಯನ್ನ ಕೊಟ್ಟು, ಒಂದು ಸೀಕ್ರೆಟ್ ಮನೆಯನ್ನ ಕೊಟ್ಟು ದೆಹಲಿನಲ್ಲಿ ಮಡಗಿರುವ ಶೇಖ್ ಹಸೀನಾ ಅವರನ್ನ ಮಡಗಿರುವ ಭಾರತ ಸರ್ಕಾರದವರನ್ನ ಚಪ್ಪಾಳೆ ಹೊಡಿಬೇಕು? ನನಗಂತೂ ಗೊತ್ತಿಲ್ಲ. ಚಪ್ಪಾಳೆ ಯಾರು ಹೊಡಿಬೇಕು ನನಗೆ ಗೊತ್ತಿಲ್ಲ. ಅದೇ ಬಾಂಗ್ಲಾದೇಶ ಡೆತ್ ಪೆನಾಲ್ಟಿ ಕೊಟ್ಟಿದೆ. ಅದೇ ಭಾರತ ಆಕೆಗೆ ರಾಜತಿಥ್ಯವನ್ನ ಕೊಟ್ಟು ಮಡ್ಕೊಂಡಿದೆ. ಏನೋ ಎರಡು ವಿಚಾರ ನಿಮ್ಗೆ ಬಿಟ್ಟಿದ್ದು. ಅದೇ ನೋಡಿ, ದುಡ್ಡಿತ್ತು ಅಂತಂದ್ರೆ, ದುಡ್ಡು ಅಧಿಕಾರ ಇತ್ತು ಅಂತಂದ್ರೆ ಅವರು ಮುಸಲ್ಮಾನರಾದ್ರೂ ಕೂಡ ಅವರಿಗೆ ರಾಜತಿಥ್ಯ ನಮ್ಮ ಭಾರತದಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಈ ಶೇಖ್ ಹಸೀನಾ ಅನ್ನೋ ಒಂದು ವಿಚಾರನೆ ನಾನು ಕೊಡಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅದು ಭಾರತ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾನು ಕೊಡುವಂತೂ ಹೇಳಲ್ಲ. ಭಾರತದಲ್ಲಿ ಮುಸಲ್ಮಾನ ಸಮುದಾಯವನ್ನ ನಾವು ಇಲ್ಲಿನ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅವರನ್ನ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅನ್ನು ನೋಡುವಂತದ್ದು ನಾವೆಲ್ಲ ಅನುಭವ ಪಟ್ಟಿದ್ದೀವಿ. ಅದೇ ಒಬ್ಬ ಬಾಂಗ್ಲಾದೇಶದ ಶೇಖ್ ಹಸೀನಾಗೆ ಡೆಲ್ಲಿನಲ್ಲಿ ಪ್ರಧಾನಿ ಕೊಟ್ಟಿರುವಂತ ಒಂದು ಸೆಕ್ಯೂರಿಟಿಯನ್ನ ಕೊಟ್ಟು, ಮನೆಯನ್ನ ಕೊಟ್ಟು, ಕಳೆದ 1 ವರ್ಷದಿಂದ ಹೆಚ್ಚು ಕಮ್ಮಿ 1.25 ವರ್ಷ ಆಯ್ತು, ಒಂದು 14ರಿಂದ 15 ತಿಂಗಳಲ್ಲಿ ಅವರನ್ನ ಮಡ್ಕೊಂಡಿದ್ದಾರೆ. ಇವತ್ತು ಆ ಎಮ್ಮನಿಗೆ ಗಲ್ಲು ಶಿಕ್ಷೆಯನ್ನ ಆ ದೇಶ ಪ್ರಕಟ ಮಾಡಿದೆ, ಭಾರತಕ್ಕೆ ಮನವಿ ಮಾಡಿದೆ ಅವರನ್ನ ಹಸ್ತಾಂತರ ಮಾಡಿ ಅಂತ. ಜೋ ಜೀತಾ ವಹಿ ಸಿಕಂದರ್ ಅಷ್ಟೇ. ಏನ್ ನೀವು ನೋಡಿ, ಬಡವರಾಗಿದ್ರೆ ಎಲ್ಲಾ ಕಡೆ ಸಮಸ್ಯೆಗಳೇ, ಶ್ರೀಮಂತರಾಗಿದ್ರೆ ನಿಮಗೆ ಯಾರು ದೇಶ ಮಾಡ್ತಾರೋ ಅವರೇ ನಿಮಗೆ ರಾಜತಿಥ್ಯವನ್ನು ಕೂಡ ಮಾಡ್ತಾರೆ. ಶೇಖ್ ಹಸೀನಾ ಅವರ ಕೇಸು ಇದೊಂದು ಸೂಕ್ತ ನಿದರ್ಶನ, ಉದಾಹರಣೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.